ಸೆಕೆಂಡ್ ಎಕ್ಸಾಂಪಲ್ ಸಾಲ್ವ್ ಮಾಡ್ತಿದ್ದೇನೆ. ಸೊ ಒನ್ ಬೈ ಒನ್ ನೋಡೋಣ. ಸೆಕೆಂಡ್ ಎಕ್ಸಾಂಪಲ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಗೆ ಪ್ರೂವ್ ಮಾಡಂದಾರೆ ಶೋ ದ್ಯಾಟ್ ಇನ್ ಎವ್ರಿ ಇವನ್ ಪಾಸಿಟಿವ್ ಇಂಟೀಜರ್ ಈಸ್ ಆಫ್ ದ ಫಾರ್ಮ್ 2q ಅಂತ ಶೋ ಮಾಡಂದಿದ್ದಾರೆ. ಇನ್ನೊಂದು ಎವ್ರಿ ಪಾಸಿಟಿವ್ ಆಡ್ ಇಂಟೀಜರ್ ಈಸ್ ಆಫ್ ದ ಫಾರ್ಮ್ 2q ಪ್ಲಸ್ 1 q ಅನ್ನೋದು ಸಮ್ ಇಂಟೀಜರ್ ಅಂತ ಇದು ಕ್ವಶನ್ ಕೊಟ್ಟಿದ್ದಾರೆ. ಆ ಕ್ವಶನ್ ನ ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡೋಣ. ರೆಡಿ ಇದ್ದೀರಾ? ನೆಕ್ಸ್ಟ್ ಎಕ್ಸಾಂಪಲ್ ಯಾವ್ದಿದೆ ಅಂದ್ರೆ ಶೋ ದ್ಯಾಟ್ ಎವ್ರಿ ಪಾಸಿಟಿವ್ even integer is of the form 2q and that every positive odd integer is of the form 2q plus 1 where q is some integer. ಇಲ್ಲೇನ್ ಕೊಟ್ಟಿದ್ದಾರೆ ನಿಮ್ಗೆ 2q ಫಾರ್ಮ್ ಇದು ಶೋ ದ್ಯಾಟ್ ಎವ್ರಿ ಪಾಸಿಟಿವ್ ಇವನ್ ಇಂಟೀಜರ್. ಇಲ್ಲಿ ಏನಂದಿದ್ದಾರೆ ಪಾಸಿಟಿವ್ ಇವನ್ ಇಂಟೀಜರ್ ತಗೋ ಅಂತ ಹೇಳಿದ್ದಾರೆ. ಪಾಸಿಟಿವ್ ಅಂದ್ರೆ ಪ್ಲಸ್ ಸೈನ್ ಇರೋ ಇಂಟೀಜರ್ಸ್. ಇವನ್ ತಗೋ ಅಂದಿದ್ದಾರೆ. ಇವನ್ ಅಂದ್ರೆ ಡಿವಿಸಿಬಲ್ ಬೈ 2 ಇಂದ ಡಿವೈಡ್ ಆಗ್ತಿರೋ ನಂಬರ್ ನ ತಗೋ ಅಂತ ಹೇಳಿದ್ದಾರೆ. ಅಂತ ನಂಬರಿಗೆ ಇವನ್ ನಂಬರ್ಸ್ ಅಂತಾರೆ. ಸೊ ಅದೇನಂದಿದ್ದಾರೆ ಎವ್ರಿ ಪಾಸಿಟಿವ್ ಇವನ್ ಇಂಟೀಜರ್ ಈಸ್ ಈ ಫಾರ್ಮ್ ಒಳಗ ಅದ ಅಂತ ನಾವು ಶೋ ಮಾಡಬೇಕು. ಮತ್ತೆ ಎವ್ರಿ ಪಾಸಿಟಿವ್ ಆಡ್ ಇಂಟೀಜರ್ ಈ ಫಾರ್ಮ್ ಅಲ್ಲಿ ಇದೆ ಅಂತ ನಾವು ಪ್ರೂಫ್ ಮಾಡಿ ತೋರಿಸ್ಬೇಕು. ಹೇಗೆ ಅಂದ್ರೆ ಫಸ್ಟ್ ಕನ್ಸಿಡರ್ ಮಾಡ್ಕೊಳ್ಳಿ. ಲೆಟ್ ಎ ಬಿ ದ every positive even integer. ಇದನ್ನ ಯಾವ ತರ ಸಾಲ್ವ್ ಮಾಡ್ಬೇಕಂದ್ರೆ ಫಸ್ಟ್ ಕನ್ಸಿಡರ್ ಮಾಡ್ಕೊಳ್ಳಿ. ಲೆಟ್ ಎ ಈಕ್ವಲ್ಸ್ ಟು ಎ ಬಿ ದ ಪಾಸಿಟಿವ್ ಏನಿದೆ ಪಾಸಿಟಿವ್ ಇವನ್ ಇಂಟೀಜರ್. ಎ ಅನ್ನೋದು ಪಾಸಿಟಿವ್ ಇವನ್ ಇಂಟೀಜರ್ ಅಂತ ಕೊಟ್ಟಿದ್ದಾರೆ. ಅದಾದ್ಮೇಲೆ ಅಕಾರ್ಡಿಂಗ್ ಟು ಯೂಕ್ಲಿಡ್ ಡಿವಿಷನ್ ಲೆಮಾ ಇದೇ ತರ ನೀವು ಸಾಲ್ವ್ ಮಾಡಬೇಕು. ಅಕಾರ್ಡಿಂಗ್ ಟು ಯೂಕ್ಲಿಡ್ ಡಿವಿಷನ್ ಅಲ್ಗೋರಿದಮ್ ಅಂತ ಕನ್ಸಿಡರ್ ಮಾಡಿಕೊಂಡು ಎ ಈಕ್ವಲ್ಸ್ ಟು ಬಿ ಕ್ಯೂ ಪ್ಲಸ್ ಆರ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಲೆಸ್ ದೆನ್ ಬಿ ಅಂತ ತಗೊಳ್ಳೋದು. ಇದಿಷ್ಟು ತಗೊಂಡ್ವಿ. ನಿಮ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ 2q ಫಾರ್ಮ್ 2q ಪ್ಲಸ್ 1 ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ q ಗೆ ಮಲ್ಟಿಪ್ಲೈ ಆಗಿರೋ ವ್ಯಾಲ್ಯೂ ಯಾವುದು 2. ಹಾಗಾದ್ರೆ ಇಲ್ಲಿ 2 ಈಕ್ವಲ್ಸ್ ಟು ಬಿ ಆಗ್ತದೆ. ಅಂದ್ರೆ ಬಿ ಏನು 2. ಬಿ ವ್ಯಾಲ್ಯೂ ನೀವು ಎಲ್ಲಿ ಬಿ ವ್ಯಾಲ್ಯೂ ಇದೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. 2q ಪ್ಲಸ್ ಆರ್ ಇಲ್ಲಿ ಆರ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಆರ್ ಲೆಸ್ ದೆನ್ 2. ಇಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು ಅಂದ್ರೆ ಯಾವ್ದಾದ್ರೂ ಒಂದನ್ನ ಕನ್ಸಿಡರ್ ಮಾಡಬೇಕು. ಗ್ರೇಟರ್ ಅರೆ ಕನ್ಸಿಡರ್ ಮಾಡಬೇಕು, ಇಲ್ಲ ಈಕ್ವಲ್ ಅರೆ ಯಾವ್ದಾದ್ರೂ ಈ ಕಂಡೀಷನ್ ಅಪ್ಲೈ ಆಗ್ತದೆ ಅಲ್ಲಿ. ಇಲ್ಲಿ ಆರ್ ಈಕ್ವಲ್ಸ್ ಟು 0 ಅಂತ ತಗೊಂಡ್ರೆ ಆರ್ ವ್ಯಾಲ್ಯೂ 0 ಬಂತು. ಅಲ್ಲಿ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತೈತಿ. ಅದಾದ್ಮೇಲೆ ಲೆಸ್ ದೆನ್ 2 ಅಂದ್ರೆ 1 ಅನ್ನೋದು ಒಂದೇ ವ್ಯಾಲ್ಯೂ ಇದೆ. ಸೊ ನಿಮ್ದು ಆರ್ ವ್ಯಾಲ್ಯೂ ಏನು ಎಷ್ಟು ಆರ್ ವ್ಯಾಲ್ಯೂ ಸಿಗತ್ತೆ ನಿಮ್ಗೆ. ಆರ್ ವ್ಯಾಲ್ಯೂ ಎಷ್ಟು ಸಿಗತ್ತೆ 0 ಮತ್ತೆ 1. ಏನ್ ಮಾಡ್ಬೇಕು ನೀವು ಫಸ್ಟ್ 0 ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. 0 ಸಬ್ಸ್ಟಿಟ್ಯೂಟ್ ಮಾಡೋಣ ಏನ್ ಸಿಗತ್ತೆ ಅಂತ ನೋಡ್ಬೇಕು. ಎ ಈಕ್ವಲ್ಸ್ ಟು 2q ರಿಮೈಂಡರ್ 0 ಆದ್ರೆ ನಿಮ್ಗೆ ಏನ್ ಸಿಕ್ತು ಇಲ್ಲಿ n
ಪ್ರೂಫ್ ಆಯ್ತು. ಹೆನ್ಸ್ every positive odd integer is of the form 2q. 2q ಫಾರ್ಮ್ ಅಲ್ಲಿ ಎವ್ರಿ ಪಾಸಿಟಿವ್ ಇವನ್ ಇಂಟಿಜರ್ ಇದೆ ಅಂತ ಪ್ರೂಫ್ ಆಯ್ತು. ಯಾವ್ಯಾವ ತರ ಸಾಲ್ವ್ ಮಾಡ್ಬೇಕಂದ್ರೆ ಎ ಅನ್ನೋ ಲೆಟರ್ ಕನ್ಸಿಡರ್ ಮಾಡ್ಕೋಬೇಕು. ಪಾಸಿಟಿವ್ ಇಂಟಿಜರ್ ಯಾವ್ದಾದ್ರು ಒಂದು ಪಾಸಿಟಿವ್ ಇಂಟಿಜರ್ಗೆ ನೀವು ಇನ್ ಜನರಲ್ ಆಗಿ ಎ ಅಂತ ನಾನು ತಗೊಂಡಿನಿ. ನೀವು ಏನ್ ಬೇಕಾದ್ ತಗೋಬಹುದು. ಇಲ್ಲಿ ಯಾವ ಲೆಟರ್ ತಗೋತೀರಿ ತಗೋರಿ, ಅದು ನಿಮ್ ಇಷ್ಟ. ಅಕಾರ್ಡಿಂಗ್ ಟು ಯೂಕ್ಲಿಡ್ ಡಿವಿಷನ್ ಅಲ್ಗೋರಿದಮ್. ಅಕಾರ್ಡಿಂಗ್ ಟು ಯೂಕ್ಲಿಡ್ ಡಿವಿಷನ್ ಅಲ್ಗೋರಿದಮ್, ಇಲ್ಲಿ ನಾವು ಈ ಲೆಸನ್ ಅಲ್ಲಿ ಫಸ್ಟಿಗೆ ಯೂಕ್ಲಿಡ್ ಡಿವಿಷನ್ ಅಲ್ಗೋರಿದಮ್ ಇಂದಾನೆ ಸ್ಟಾರ್ಟ್ ಮಾಡ್ತಿದೀವಿ. ಸೊ ಈ ಕ್ವಶನ್ ನ ಸಾಲ್ವ್ ಮಾಡ್ಬೇಕಾದ್ರೆ ಅಲ್ಲಿ ಅದೇ ಮೆಥಡ್ ನ ನಾವು ಯೂಸ್ ಮಾಡಬೇಕು. ಏನ್ ಕೊಟ್ಟಿದ್ದಾರೆ, a ಈಕ್ವಲ್ಸ್ ಟು 2q ಪ್ಲಸ್ r ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಲೆಸ್ ದೆನ್ b. ಇಲ್ಲಿ b ವ್ಯಾಲ್ಯೂ ನಿಮ್ಗೆ ಕ್ವಶನ್ ಅಲ್ಲಿ ಸಿಗತ್ತೆ. q ಗೆ ಏನ್ ಮಲ್ಟಿಪ್ಲೈ ಆಗಿದೆ ಆ ವ್ಯಾಲ್ಯೂ ಇಲ್ಲಿ b ವ್ಯಾಲ್ಯೂ, ಹಾಗಾದ್ರೆ ಅಲ್ಲಿ 2 ಇದೆ. b ವ್ಯಾಲ್ಯೂ 2 ಸಿಕ್ತು. b ವ್ಯಾಲ್ಯೂನ ನೀವು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇದು ಪೂರ್ತಿ ಹೋಲ್ ಇಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಲ್ಲಿ 2 ಬರ್ತು, ಇಲ್ಲಿ 2 ಬರ್ತು. ಇನ್ನ r ವ್ಯಾಲ್ಯೂ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು ಯಾವ್ದಾದ್ರು ಒಂದು ಕಂಡೀಷನ್ ಓಕೆ ಆದ್ರೆ ಅದು ಸ್ಯಾಟಿಸ್ಫೈ ಆಗ್ತದೆ ಇಕ್ವೇಶನ್. ಇಲ್ಲಿ ಆರ್ ಈಕ್ವಲ್ಸ್ ಟು 0 ತಗೊಳ್ಳೋಣ. ಆರ್ ವ್ಯಾಲ್ಯೂ 0 ಸಿಕ್ತು. ಲೆಸ್ ದೆನ್ 2 ಅಂದ್ರೆ 1 ಆಗ್ತದೆ. ಆರ್ ವ್ಯಾಲ್ಯೂ 0 ಮತ್ತೆ 1. 0 ತಗೊಂಡಾಗ a ಈಕ್ವಲ್ಸ್ ಟು 2q ಅಂತ ಬಂತು. ಅವಾಗ ಎವ್ರಿ ಪಾಸಿಟಿವ್ ಇವನ್ ಇಂಟಿಜರ್ every positive even integer is of the form 2q. ಇದು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನ್ ಮಾಡ್ಬೇಕು, ನೀವು ಇಲ್ಲಿ ಈ ಡ್ಯಾಶ್ ಅಂತ ತಗೊಳ್ಳಿ ಇನ್ನೊಂದು ವರ್ಡ್. ಅಲ್ಲಿ ಇವನ್ದ ಆಯ್ತು. ಇನ್ ನೆಕ್ಸ್ಟ್ ಆರ್ಡ್ದು ಮಾಡ್ಬೇಕು. ಆರ್ಡ್ ಆಯ್ತು. ಬಿ ವ್ಯಾಲ್ಯೂ 2 ಇದೆ. ಸೇಮ್ ರಿಪೀಟ್ ಸೇಮ್ ಆಗಿ ಬಿ ವ್ಯಾಲ್ಯೂ 2 ಇದೆ. ಅಕಾರ್ಡಿಂಗ್ ಟು ಯೂಕ್ಲಿಡ್ ಡಿವಿಷನ್ ಅಲ್ಗೋರಿದಮ್ ಏನ್ ಕೊಟ್ಟಿದ್ದಾರೆ ಬರ್ಕೊಳ್ಳೋದು. ಬಿ ವ್ಯಾಲ್ಯೂ ಏನಿದೆ ಅದೆಲ್ಲ ತಗೊಂಡು ಇದೇನ್ ಮತ್ತೆ ಒಳ್ಳೆ ಬರಿಬೇಕಾಗಿಲ್ಲ. ನೀವು ಫಸ್ಟ್ ಬರ್ದಿರಿ ತಾನೆ, ಬರದ್ರೂ ನಡೀತದೆ, ಬರಿಲಿಲ್ಲ ಅಂದ್ರೂ ನಡೀತದೆ. ಈ ಸ್ಟೆಪ್ ಇಲ್ಲಿ ತನ ಡೈರೆಕ್ಟ್ ಆಗಿ ನೀವ್ ಏನ್ ಮಾಡ್ಬೇಕು, ಇಲ್ಲಿ ಇದೇ ವ್ಯಾಲ್ಯೂ ಇದೇ ಸ್ಟೆಪ್ ನ ನೀವು ಡೈರೆಕ್ಟ್ ಆಗಿ ಸಾಲ್ವ್ ಮಾಡ್ಬೋದು. ಇದು ಆಲ್ರೆಡಿ ಫಸ್ಟ್ ನೀವು ಬರ್ದಿರ್ತೀರಿ. ಇದು ಮತ್ತೆ ಒಳ್ಳೆ ರಿಪೀಟ್ ಆಗಿ ಬರೆಯೋ ಹಾಗಿಲ್ಲ. ಸೊ ಇಲ್ಲಿ ಆರ್ ವ್ಯಾಲ್ಯೂನ ನೀವು 2 ಅಂತ ತಗೊಂಡಿರಿ. ಇನ್ ನೆಕ್ಸ್ಟ್ ಏನ್ ಮಾಡ್ಬೇಕು, ಆರ್ ಈಕ್ವಲ್ಸ್ ಟು 1 ಅಂತ ತಗೋಬೇಕು. ಆಲ್ರೆಡಿ ಅವೆಲ್ಲ ಸ್ಟೆಪ್ ಫಸ್ಟಿಗೆ ಬರ್ದಿರಿ, ಮತ್ತೆ ರಿಪೀಟ್ ಆಗಿ ಬರೆಯೋ ಹಾಗಿಲ್ಲ. ನೆಕ್ಸ್ಟ್ ಏನ್ ಮಾಡ್ಬೇಕು, ಆರ್ ಈಕ್ವಲ್ಸ್ ಟು 1 ಅಂತ ತಗೊಳ್ಳೋಣ. ನಿಮ್ಗೆ ಕೊಟ್ಟಿರೋ ಇಕ್ವೇಶನ್ ಏನಾಗುತ್ತೆ, 2q. ಇಲ್ಲಿ ಬಿ ವ್ಯಾಲ್ಯೂ ಏನಿದೆ 2 ಇದೆ. ಆರ್ ಈಕ್ವಲ್ಸ್ ಟು 1, ಬಿ ಈಕ್ವಲ್ಸ್ ಟು 2 ಆದ್ರೆ ನಿಮ್ಗೆ ಇದು ಈ ಫಾರ್ಮ್ ಅಲ್ಲಿ ಸಿಕ್ತು. ಆರ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಲೆಸ್ ದೆನ್ 2 ಈ ಫಾರ್ಮ್ ಅಲ್ಲಿ ಸಿಕ್ತು. therefore a ಈಕ್ವಲ್ಸ್ ಟು 2q ಪ್ಲಸ್ 1. ಹಾಗಾದ್ರೆ ಇದೇನಾಯ್ತು, hence ಎವ್ರಿ ಇದನ್ನ ಆಡ್ ಇಂಟಿಜರ್ ಅಂತ ಪ್ರೂವ್ ಮಾಡಂತ ಹೇಳಿದ್ರು. ಈ ಫಾರ್ಮ್ ಅಲ್ಲಿ ಆಡ್ ಇಂಟಿಜರ್ ಅಷ್ಟೇ ಬರುತ್ತೆ ಅಂತ ಪ್ರೂವ್ ಮಾಡಂದಿದ್ರು. ನಾವೀಗ ಡಿವಿಷನ್ ಮೆಥಡ್ ಇಂದ ಇದನ್ನ ಪ್ರೂವ್ ಮಾಡಿದ್ವಿ. ಎವ್ರಿ ಪಾಸಿಟಿವ್ ಆಡ್ ಇಂಟಿಜರ್, ಎವ್ರಿ ಪಾಸಿಟಿವ್ ಆಡ್ ಇಂಟಿಜರ್ ಯಾವ ಫಾರ್ಮ್ ಅಲ್ಲಿ ಇದೆ ಅಂತ ಕೇಳಿದ್ರು, is of the form 2q plus 1. ಹಾಗಾದ್ರೆ ಎರಡು ಕ್ವಶನ್ ಇಲ್ಲಿ ಸಾಲ್ವ್ ಆಯ್ತು. ನೋಟ್ ಮಾಡ್ಕೊಳ್ಳಿ, ವಿಡಿಯೋ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ. ಇದೇ ತರ ಇನ್ನೊಂದು ಕ್ವಶನ್ ಕೊಡ್ತೀನಿ, ಅದನ್ನ ನೀವು ಮನೆಯಲ್ಲಿ ನೀವೇ ಸಾಲ್ವ್ ಮಾಡ್ಬೇಕು. ಸಾಲ್ವ್ ಮಾಡ್ತೀರಾ? ಇವತ್ತಿನ ಕ್ಲಾಸಲ್ಲಿ ಇದಿಷ್ಟು ಹೇಳಿ ನಾನು ಸ್ಟಾಪ್ ಮಾಡ್ತೀನಿ.
ನೆಕ್ಸ್ಟ್ ಕ್ಲಾಸ್ಗೆ ಸಿಗೋಣ ಚಿಲ್ಡ್ರನ್ಸ್. ನಾನು ಹೇಳಿರೋ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಚಿಲ್ಡ್ರನ್ಸ್. ಬಾಯ್.